ನೀವು ನನ್ನನ್ನು ತರುವಾಗ ಏಕಾಂಗಿ ಗುಂಡಾಕಾರ ಗೃಹದಲ್ಲಿ ವಾಸ ಭಕ್ತರಿಗೆ ಭಗವಾನ್ ಮುಕ್ತಿಗೆ ಕಾರಣಕರ್ತ ಎಂದು ಹೇಳಿದರು. ಇಲ್ಲಿ ನೋಡಿದರೆ ಅಕ್ಕನ ಇರುವಳು, ಅಕ್ಕನ ಮಕ್ಕಳು ಇರುವರು, ಮನೆಯಲ್ಲೂ ಎಷ್ಟು ವಂಚನೆ ಇರುವುದು ಸ್ವಾಮಿ. ಗಂಗಾ ಸ್ವಾಮಿ, ಈ ಮಾತು ಅನಂತರ ಹೇಳುತ್ತೇನೆ, ಮತ್ತೊಂದು ಸಾರಿ ಶರಣು ಮಾಡಬೇಕು. ಅಕ್ಕನ ಪಾದಕ್ಕೆ ಶರಣನ್ನು ಮತ್ತೊಂದು ಸಾರಿ ಮಾಡುವುದಕ್ಕೆ ಒಳ್ಳೆ ಆಶೀರ್ವಾದ ಮಾಡಿದರು. ಗಂಗಾ, ನಿನ್ನನ್ನು ನನ್ನ ಜಡಮುಡಿಯಿಂದ ಈ ಧರಣಿಗಳಿಗೆ ಕಾರಣವೆಂದರೆ ನಿಮ್ಮ ಅಕ್ಕನಿಗೆ ನಾನು ಎಂಬುದಾಗಿ ಅಹಂಕಾರವು ಬಲವಾಗಿರುವುದು. ನಿಮ್ಮ ಅಕ್ಕನು ಒಂದು ಎರಡು ಮಾತನಾಡಿದರೆ ನೀನು ನಾಲ್ಕಾರು ಮಾತನಾಡು. ಸ್ವಾಮಿ, ಆಕೆ ಒಂದೆರಡು ಮಾತುಗಳನ್ನು ಆಡಿದರೆ ನಾನು 10 ಮಾತುಗಳನ್ನು ಆಡುತ್ತೇನೆ ಸ್ವಾಮಿ. ಗಂಗಾ, ಸ್ವಾಮಿ, 10 ಮಾತನಾಡಿದರೆ ನೀನು 15-20 ಮಾತನಾಡಿ ನಿಮ್ಮ ಅಕ್ಕನ ಅಹಂಕಾರವನ್ನು ನೀನು ಮುರಿಯಬೇಕು. ಗಂಗಾ, ಗಂಗಾ, ನೀನಿನ್ನು ಮಠಕ್ಕೆ ನಡೆ. ವೀರಣ್ಣ, ವೀರಣ್ಣ, ಏನು ದೊಡ್ಡ ತಾಯಿ ಹೋಗಲಿಲ್ವೇ? ಒಬ್ಬ ಹೋಗಿದೆ ಕಣಪ್ಪ, ನೀನ್ ಕರ್ಸಲ ಓಡ್ಬಿಟ್ಟೆ. ಏನು ಅಲ್ಲಿಂದ ಇಲ್ಲಿಗೆ ಒಂದೇ ಸತಿ ಬಂದ ಮುಂದೆ ಹಿಂಗೆ ನಾನು ಇಲ್ಲ ಏನನ ಕೇಳಿಸ್ಕೊತಿದ್ದೋ ನಿಮ್ ಚಿಕ್ಕ ಇದ್ದೋ ಮಾತಾಡದ ಅಪ್ಪ. ನೀನ್ ಮಂಡ್ಗರ್ದಿರೋ ತಿಥುಲದ ಮೇಲೆ ಕೇಳಿಸ್ಕೊಳ್ಳಿಲ್ಲ. ಕೇಳಿಸ್ಕೊಳ್ಳಿಲ್ವಾ? ಆಯ್ತು, ಈಗ ಹೋಲಿ. ಈಗ ನಿಮ್ಮ ದೊಡ್ಡ ತಾಯಿಗೆ ಒಂದು ಮನೆ, ಚಿಕ್ಕ ತಾಯಿಗೆ ಒಂದು ಮನೆ. ಆಗ್ಲೇ 2 ಮನೆ ಆಗೋದ್ವಯಪ್ಪ. 2 ಮನೆಯನ್ನು ನಿರ್ಮಿಸಿರ್ವೇನು? ಮಾಡ್ಲಿರೋದಕ್ಕೆ ಬೇಡ, 2 ಮನೆಯನ್ನು ನಿರ್ಮಿಸಿ. ಅದೇ 3ನೇದು ಅಪ್ಪ. ಇಲ್ಲಿ ಯಾವ್ದೋ ಇನ್ನೊಂದು ಕೇಳ್ಪಟ್ಟೆ, ಈ ಬಾಳೆಹಳ್ಳಿ ಬಿಟ್ಟು ಮುಂದೆ ಯಾವ್ದೋ ಒಂದು, ಅದೊಂದು ಈ 2 ಮನೆಯ ಮುಂಭಾಗದಲ್ಲಿ ಒಂದು ಉದ್ಯಾನವನವಿರುವುದು. ಆ ಉದ್ಯಾನವನದಲ್ಲಿ ಹೋಗಿ ಹೂಗಳನ್ನು ಕುಯ್ದುಕೊಂಡು ಬಾ. ಕುಯ್ದುಕೊಂಡು ಬಂದು ದೊಡ್ಡ ತಾಯಿಗೆ ಕೊಡು, ಚಿಕ್ಕ ತಾಯಿಗೆ ಕೊಡು, ನೀನು ಮುಡಿದಿಕೋ. ಯಾವುದೂ ಕಲಹ ಬರುವಂತೆ ನೀನು ನೋಡ್ಕೊಂಡಿರೋ. ನಾನು ಭಕ್ತರ ಪರಿಪಾಲನೆ ಹೋಗಿ ಬರುತ್ತೇನೆ. ಅಪ್ಪ ಹಂಗೆ ಹೋದ ಹಂಗೆ ಒಂದ್ ಕಡೆಯಿಂದ ಎಬ್ಬಿಸ್ಕೊಂಡ್ಬಿಡಪ್ಪ ಎಲ್ಲಾನು. ನಾನು ಎಬ್ಬರ್ಸಲ್ಲ, ಅವ್ರನ್ನ ಆಶೀರ್ವಾದದಿಂದ ಹೇಳ್ತಾರೆ. ನೀನು ಜಪನ ನೋಡ್ಕೊಂಡಿರ್ತೀಯೋ? ಇಲ್ಲೇನ ಮಧ್ಯದಲ್ಲೇನ
ಅದೇ ಉದ್ಯಾನ ನಿರ್ಮಿಸಿದ್ಯಲ್ಲ ಉದ್ಯಾನವನದಾಗೆ ಒಂದು ಹೂವು ಕುಯ್ಕೊಂಡು ಹೊಸ ಸಾಕೊಂಡು ಒಂದೆರಡು ನೀನು ಅದೇ ತಂದ್ ಬಿಡ್ತೀಯಲ್ಲ ನೀನ್ ಓಡಾಡ್ತೀಯಲ್ಲ ಎತ್ಕೊಳು ಅವನ್ ಸಾಕೊಂಡು ಹಾಲು ಕೊಡ್ತವೆ ಅವ್ ಸಾಕೊಂಡು ಎತ್ಕೊಳು ಹಾಲು ಕೊಡ್ತಾವ ಮತ್ತೆ ನಾನು ಹೂವ ಕುಯ್ಕೊಂಡ್ ಬಂದು ತಾಯಿ ಕೊಟ್ಕೊಂಡು ತಾಯಿದಾರಿ ನೋಡ್ಕೊಂಡ್ರೆ ಎತ್ಕೊಳ್ಬೇಕು ಹಚ್ಕೊಳ್ಬೇಕು ಉದ್ಯಾನವನದಾಗಿರ ಇನ್ನೇನ್ ಮಾಡ್ಲಪ್ಪ ನಾನು ಇವ್ರಿಬ್ಬರು ನೋಡ್ಕೊಂಡ್ಬಿಟ್ರಿ ನೀನು ಸಾಕು ಯಾವ್ದು ಬೇಡ ಒಂಚೂರು ಒಂಚೂರು ಇವ್ರಿಬ್ರೇ ಸಾಮಾನ್ಯದೋಳು ಅಂತ ತಿಳ್ಕೊಬೇಡ ನೀನು ನಿನಗಿನ್ನ ಗೊತ್ತಾಗಲ್ಲ ಹುಷಾರಾಗಿ ನೋಡ್ಕೊಂಡಿರು ಅಪ್ಪ ಇವ್ರಿಬ್ರು ಒಂಚೂರು ಜುಟ್ಟಿಡ್ ಜುಮ್ ಮಾಡ್ಕೊಂಬಾರ್ದು ಅದಕ್ಕೆ ಒಂಚೂರು ಕಿತ್ತಾಡ್ಬಾರ್ದು ಆಧಾರ ನೋಡ್ಕೊಂಡಿರು ನೀನು ನಾನ್ ಈ ಕುರುಕ್ಷೇತ್ರ ಮಹಾಭಾರತ ಯುದ್ಧನ ಆ ಜನಗಳು ಅಲ್ಲಿ ಇಲ್ಲಿ ಕೇಳಿರ್ತಾರೆ ನಾನು ಇಲ್ಲೇ ತೋರ್ಸೇ ಬಿಡ್ತೀನಿ ಅವ್ರಿಬ್ರೇ ಸುಲಭ ಸಾಮಾನ್ಯದೋರು ಅಂತ ತಿಳ್ಕೊಬೇಡ ಬಿಡಪ್ಪ ಹುಷಾರಾಗಿ ನೋಡ್ಕೊಂಡಿರು ಮುಖಲಪ್ಪ ಆಯ್ತು ನಾನು ಹೋಗಲ್ಲ ಭಕ್ತಿ ಪರಿಪಾಲನೆಗೆ ಮುಖಲಪ್ಪ ಇನ್ನೊಂದ್ ಯಾವ್ದಾದ್ರು ಎಳಗಿಲ್ಕ ಮಧ್ಯ ಬೆಲೆ ಹೂನಪ್ಪ ಆಯ್ತು ಆಯ್ತಪ್ಪ ಆಯ್ತು ಕಣಪ್ಪ ಅಪ್ಪ ಹುಷಾರು ಇನ್ನೊಂದ್ ಯಾವ್ದು ಆಯ್ತು ಕಣಪ್ಪ ಆಯ್ತು 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 ಏನು ಇಷ್ಟು ಸಂತೋಷದಿಂದ ನೀನ್ ಸಂತೋಷದ ಮನೆಗೆ ಎಷ್ಟು ಅಯ್ಯೋ ದಡ್ಡಿ ಬಾ ನೀನಿದ್ಯಲ್ಲ ನೀನು ಹೋಗೋಗ್ ಒಳಗಡೆ ಗದಿ ಹಾಕೊಂಡ್ ಕುತ್ಕೋ ಅದಕ್ಕೆ ಬಾ ಇಕ್ಕವನ್ನ ಇನ್ನೊಂದ್ ತಂದಾರ ಇನ್ನೊಂದು ನಾನು ಅಂತ ಬುದ್ಧಿವಂತ ನಾನು ಸಾತ್ನ ಹಾಕ ಬಿಟ್ಕೊಂಡಿನಿ ಇದೇನು ಅಪ್ಪನ್ ಕೊಡೋದ್ನ ನೀನೇ ಕೊಟ್ಕೊಂಡಿದ್ರೆ ಬೇಡ ಅನ್ನದ ಅಪ್ಪ ಇನ್ನೊಂದ್ ತಂದಿರೋದ ನೋಡು ಅವ್ರೆಲ್ಲಾನು ಒಂದೊಂದ್ ಆಗಿಲ್ವಾ ನಾ ಸಾವ್ತಿಗೆ ಮತ್ತೆ ಅಂದ್ರೆ ಅಪ್ಪ ಹೇಳ್ತಾನೆ ಮಗ್ನೆ ಒಂದ್ ಮಾತಾಡಿದ್ರೆ ತುಮಕೂರು ಎರಡ್ ಮಾತಾಡಿದ್ರೆ ಬೆಂಗಳೂರು ಹೋಗ್ಬೇಡ ಕ್ವಾಡಿ ಅಂತಾನೆ ಏನು ಆ ಪುಲ್ಗೆಟ್ ನಾ ಸೌತ್ಗೆ ಆ ಬರ್ಮುಳೆ ನಾ ಸೌತ್ಗೆ ಆ ರೀತಿ ಹೇಳ್ಕೊಂಡು ಕೊಡ್ತಿದ್ರೇನೋ ಮುಕ್ಕೊಳದ ನಿಂಗ ಹಂಗಂದ್ರೆ ಅರ್ಥ ಆಗ್ಲಿಲ್ಲ ಅಲ್ವಾ ಇಲ್ವೋ ಗಂಗಾ ಬೈಲಿಲಿ ನನ್ ತೊಡೆ ಮೇಲೆ ಕೂತ್ಕೊ ನೀನು ನಾನ್ ನಿಂಗೆ ಹೇಳ್ಕೊಂಡ್ ಕೊಡ್ತೀನಿ ಅಂತ ಮುತ್ಕೊಟ್ಟು ಏನ್ ಹೇಳ್ಕೊಡ್ತಾನೆ ಗೌರಿದ ಒಂದ್ ಮಾತ್ ಕೇಳು ಎರಡ್ ಮಾತ್ ಕೇಳು ಮೂರನೇ ಮಾತು ಬಗ್ಬೇಡ ಆ ದೊಡ್ಡಮಿ ಇದ್ದಂಗ ಅವಳೆ ಗುದ್ಮಿ ಇಲ್ಲ ಅಂತ ಅಪ್ಪ ಹೇಳಿತು ಹಂಗಂತ ಅವಳು ದುರಾಂಕಾರನ ನೀನೇ ಮುರಿಬೇಕು ಗಂಗಾ ಅಂತ ಹೇಳಿ ಏನ್ ಮಾಡ್ತಾಳೋ ಏನು ಮಾಡಲ್ಲ ಅದೇನೋ ಅಯ್ಯೋ ನೋಡಿ ಮತ್ತೆ ಇರವ ಅಯ್ಯೋ ಸ್ಟೇಜ್ ತುಂಬಾ ಓಡಾಡ್ಬಿಡ್ತಾಳ ತಾಯಿ ಓಡಾಡ್ತಲ್ ಬಿಡು ಹ್ಮ್ ಆ ಮಾತಾಗಿರ್ಲಿ ಈ ದಿನ ಯಾಕೆ ಬಹಳ ಬೇಸರವಾಗಿರುವುದು ಯಾಕದ ಆದ್ದರಿಂದ ಉದ್ಯಾನವನಕ್ಕೆ ಹೋಗಿ ಸುರುವು ಸಂಪಿಗೆ ಮಲ್ಲಿಗೆ ಹೂಗಳನ್ನ ಕುಯ್ದು ಹೋಗೋದು ನಮ್ಮ ಮುಡಿಗೆ ಮುಡಿದುಕೊಳ್ಳುವ ಅಪ್ಪ 2 ಹೊಸ ತಂದು ಕಟ್ಟಿದ್ನಲ್ಲ ಎಲ್ಲ ಸುರುಗು ಸಂಪಿಗೆ ಬರುಗು ಮಲ್ಲಿಗೆ ಎಲ್ಲ ಮೇಯ್ಕೊಂಡು ಹೋಗೋದು ಎಷ್ಟಿದಾವ ಅಷ್ಟಕ್ಕೆ ಮರ ನಡೆಯೋ ಎಷ್ಟೋ ಅಷ್ಟಕ್ಕೆ ಸರಿ ಯಾಕೆ ಬಹಳ ಬೇಸರವಾಗಿರುವುದು ನೀನ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಿದಿ ಬಾ ಅಪ್ಪ ಹೋಗಿ ಇನ್ನೊಂದು ಕಟ್ಕೊಂಡ್ಬಂದ್ರು ಅಡ್ಜಸ್ಟ್ ಆಗೋದು ಪುಟ್ಟಿನೇ ತೆಗೆದುಕೊಂಡು ಬಾ ಉಯ್ಯಾಲ ಮನ ಕಂದ ಸುರುವು ಸಂಪಿಗೆಯ
ಅವನಂಕ ತಲಾಬಿ ಹೆಸರು ಚೇಂಜ್ ಮಾಡ್ಬಿಟ್ಟ ನೀನು. ನಾನು ನನ್ನ ಕೈ ಯಾರು ಮುಡಿಸ್ತೀನಿ ನನ್ನ ಮಗನಿಗೆ. ಅವ ನಿಂಕೆ ಯಾವ್ದು ಮುಡಿಸ್ಬೇಕು? ಅವ ನಿಂಕು ಗುಲಾಬಿನೇ ಮುಡ್ಸ್ಬಿಡ. ಮಾಡ್ಲಿಕ್ಕಂದ ನೀವು ಸಾವಂತಿಗೆ ಮುಡ್ಸ್ಲಾ ಇಲ್ಲ ಅಂದ್ರೆ ಸಾವಂತಿಗೆ ಮುಡ್ಸ್ತೀನಿ ಅದ. ಇಲ್ಲಣ್ಣ, ಅವ್ವ ಇಷ್ಟೊಂದು ಹೂಗಳೆಲ್ಲ ಮಿಕ್ಕಿರೋ ಏನು ಮಾಡೋದು? ಅಪ್ಪನ ಲಿಂಗಕ್ಕೆ ನಿಮ್ಮ ತಂದೆ ನಾನು ಮೊದಲೇ ತೆಗ್ದಿರ್ತೀನಿ. ಬಿಡದಲ್ಲಿ ಅಪ್ಪನ ಲಿಂಗ ಚೆನ್ನಾಗಿ ನೋಡ್ತಾರೆ. ವೀರಣ್ಣ, ಅವ್ವ ಏನು ಮಾಡೋದು ಇಷ್ಟೊಂದು ಹೂವನ? ಅವ್ವ ಎಷ್ಟ್ ಕೊಡ್ತೀನಿ ಕೊಡ. ಆ ಯಾಕದ ಎಷ್ಟೇ ಆದರೂ ನಿಮ್ಮ ತಂದೆಯಿಂದ ಬಂದವಳು ನನ್ಗೆ ಏನಾಗ್ಬೇಕು? ಏನಾಗ್ಬೇಕು? ಅಂಗಿ ನಿನ್ಗೆ ಇಕ್ಕವ್ವ. ಆಗಿದ್ದ ಮೇಲೆ ನಾನು ನೀನು ಹೂಗಳನ್ನು ಮುಟ್ಕೊಂಡು ಮಠದ ಮುಂದೆ ಓಡಾಡ್ರಿ. ಹಾ. ಈ ಜನಗಳೆಲ್ಲ ಏನಂತಾರೋ? ಕೊಂದ ಈ ಜನಗಳಿಗಿನ್ನ ಈ ಕೊರೆ ತಲೆಯರು ಅವ್ರೇ ನೋಡಿ, ಕೊರೆ ತಲೆಯರು ಇವ್ರೇನ್ ಸಾಮಾನ್ಯದರಲ್ಲ, ತಲಾಕೊನನ್ ಮಾತಾಡ್ಬಿಡ್ತಾರೆ. ಅಲ್ವೇನೋ? ಯವ್ವ ಬೇಗನೆ ಹೋಗಿ ನೀವು ಅಕ್ಕನ ಮಮಕಾರದಿಂದ ಹೂಗಳನ್ನು ಕಟ್ಟಿ ಕಳಿಸಿದ್ದಾರೆ ಅಂತ ಹೇಳಿ ಹಾ. ನಿಮ್ಮ ಚಿಕ್ಕ ತಾಯಿ ಹೂಗಳನ್ನು ಕೊಟ್ಟು ಯವ್ವ ಬೇಗ ನಾನ್ ಹೋಗಲ್ಲ ಕಣವ್ವ. ಹೋಗ ಬೇಗನೆ ಯವ್ವ ನಾನ್ ಹೋಗಲ್ಲ. ಹೋಗಪ್ಪ, ಹೋಗ್ಲೇಬೇಕಾ? ಹೋಗ್ಕಂದ. ಆಯ್ತು ನಡಿ, ಆಯ್ತು ಚಿಕ್ಕ ತಾಯಿ ಓದ್ತೀನಿ. ಬೇಡ ನಿನ್ಗೆ? ಬೇಡ ನೀನೆ ಮುಕ್ಕುಸ್ತೀವಿ. ಅದ್ರ ಕುಡಿಸಿ ಬೇಗನೆ ಬಾಕಂದ. ಬೇಗ ಬಂದ್ರೆ ಕುಡ್ಸ್ಬಿಡ್ತಿ. ಆಗ್ಲಿಕ್ಕಂದ. ಆಮೇಲೆ ಡೈರಿ ಗೀರಿ ಓಪನ್ ಆಗ್ಲಿ ಅನ್ಬೇಡ. ಆಯ್ತು. ಅಲ್ಲ ನಮ್ಮವ್ವ ನೋಡಿದ್ರೆ ಮಗ್ನಿ ನಿಮ್ಮ ಅಪ್ಪನಿಂದೆ ಬಂದೋಳು, ನಂಗೇನಾಗ್ಬೇಕು ನಿಂಗೇನಾಗ್ಬೇಕು ಅಂತ ಕೇಳ್ತಾರೆ. ನಮ್ಮವ್ವ ದಡ್ಡಿ ದಡ್ಡಿ. ನಮ್ಮವ್ವ ದಡ್ಡಿ ಆಗಿರೋದಕ್ಕೆ ನಮ್ಮ ಮಿಕ್ಕವ ಬಂದಿರೋದು. ನಮ್ಮ ಮಿಕ್ಕವನ್ನ ದಡ್ಡಿ ಆದ್ರೆ ಇನ್ನೊಬ್ರು ಬರ್ತೀನಿ ಏನಾದ್ರು. ನಮ್ಮ ಅಪ್ಪ ಅಂತಾನೆ ಇನ್ನೊಂದು ಕರ್ಕ ಬರ್ತಾಬೇಕಾದ್ರೆ ಸಾಲಲ್ಲ ನಮ್ಮ ಅಪ್ಪಂಗೆ. ನಮ್ಮ ಅಪ್ಪಂಗೆ ಹಿಂಗ್ ಓಡಾಡ್ಕೊಂಡು ಇನ್ನೊಂದು ಕರ್ಕ ಬರ್ತಾಬೇಕಾರೆ ನಿಂಗಾತದ ಬೇಡ ತಾನೆ ಸುಮೀರು. ಅಲ್ಲ ಇಷ್ಟೊಂದು ಹೂವ ನಾನು ಏನ್ ಮಾಡ್ಲಿ ಇವಾಗ? ಯಶಿನಿದ್ದೀನಿ ಅಂದ್ರೆ ನಮ್ಮವ್ವ ಬೇಡ ಅಂತಾರೆ. ನಮ್ಮವ್ವ ನಮ್ಮ ಅಪ್ಪ ಲಿಂಗ ನೋಡ್ಕೊಂಡು ಚೆನ್ನಾಗಿರ್ತಾರೆ. ಇವಾಗ ನೋಡಿದ್ರೆ ಇವನ್ ಏನ್ ಮಾಡೋದು? ಇವನ್ನೆಲ್ಲ ಇವಾಗ ಆ ಅಜ್ಜಿ ಹೊಲ್ಗಿಂಚ್ಕೊಂಡಂಗೆಲ್ಲ ಗಿಂಜಿಸ್ತೀನಿ ಇವಾಗ. ನೋಡಿ ಇವಾಗ ಎಲ್ಲ ಇವಾಗ ಹೊಲ್ ಗಿಂಚ್ಕೊಂಡ್ಬಿಟ್ಟವ. ಇವಾಗ ತಗೊಂಡೋಗ್ಬಿಟ್ಟು ಕೊಡ್ತೀನಿ. ಇವಾಗ ಏನನ್ನ ಮಕ್ಕಳ್ಳಿ